ಇದು ನೋಡ್ರಿ ಕಣ್ಣನವ್ರೆ, ಇದು ನಮ್ಮೂರು ಗ್ರಾಮ ದೇವತೆ. ಎಲ್ಲರೂ ಇಲ್ಲಿ ಭಾಳ ನಡ್ಕೋತಾರೆ. ನಾನು ಪೂಜೆ ಕೊಟ್ಟೀನಿ ಅಣ್ಣಗೆ ಲಘು ಆರಾಮಾಗಲಿ ಅಂತಂದು ಬಂದು ಇಸ್ಕೊಂಬರ್ಬೇಕು ನಾನು. ಅವ್ವ ನಂಗೆ ಯಾಕ ಬಾಳ ಅಳು ಬರಕತ್ತೈತಿ. ಮನೆಗೆ ಹೋಗೋದ್ ಬೇಡ, ಬಾರವ್ವ ವಾಪಸ್ ಹೋಗೋಣ. ನಂಗೆ ಈ ಊರು ನೋಡಿದ್ರೆ ಹೆದರಿಕೆ ಆಗತೈತಿ. ನೋಡು, ನಾವು ದೇವ್ರ ನಂಬೋಣ. ದೇವ್ರ ಮುಂದೆ ಯಾವ ದೃಷ್ಟಿಶಕ್ತಿ ಆಟನೂ ನಡೆಯಲ್ಲ. ಹೆದರ್ಬೇಡ, ನಾನು ಅದಿನಲ್ಲ, ಅಪ್ಪನೂ ಇದ ಊರಾಗ ಅದಾರ. ಹೆದರ್ಬೇಡ, ಬಾ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮಾತಾಡಿ ನಮ್ಮ ಬಟ್ಟೆ ಗಿಟ್ಟಿ ಎಲ್ಲ ಅಲ್ಲಿಟ್ಟು ಅದಾದ್ಮೇಲೆ ನಾವು ದವಾಖಾನೆ ಅಪ್ಪನ ಜೊತೆಗೆ ಇರೋಣಂತ. ಮನೆಗೆ ಬರೋದು ಬೇಡ, ಅಪ್ಪ ಬರೋವರೆಗೂ, ಓಕೆನಾ? ಅಲ್ಲಿ ಅಪ್ಪನ ಜೊತೆಗೆ ಹೆಂಗೋ ಇರೋಣ, ಬಾರವ ಅಪ್ಪನ ಜೊತೆಗೆ ಇರೋಣ, ಬಾ. ನಾವು ಬೇಕಾದ್ರೆ ಒಂದು ವಾರ ತಗೊಳ್ಳೋಣ. ನಿಂಗೂ ಗೊತ್ತೈತಿ ಅಪ್ಪನ ಅಕೌಂಟ್ನಾಗ ಐತಿ ರೊಕ್ಕ. ನಂಗೆ ಅವ್ರ ATM ಪಾಸ್ವರ್ಡು ಗೊತ್ತಿಲ್ಲ, ಫೋನ್ಪೇ ಪಾಸ್ವರ್ಡು ಗೊತ್ತಿಲ್ಲ. ದುಡ್ಡಿಲ್ದ ನಾನು ಏನು ಮಾಡಲಿ ಹೇಳಿ ನೀನು? ರೊಕ್ಕ ಇದ್ರೂ ನಮ್ಗೆ ಎದಕ್ಕೂ ಉಪಯೋಗ ಬರ್ತಿಲ್ಲ. ಕಣ್ಣನ ಅಂಕಲಿಗೆ ನಾವು ತೊಂದರೆ ಮಾಡೋಕ್ಕಾಗಲ್ಲವಾ? ದಿನಾನು ಹೋಟೆಲ್ದಾಗ ಊಟ ಅಂದ್ರೆ ನೀನ ಹೇಳು. ಅಪ್ಪ ಪ್ರಜ್ಞೆ ಬಂದ ತಕ್ಷಣ ಅಪ್ಪನ ವಾಡಿ ಶಿಫ್ಟ್ ಮಾಡಿದ ತಕ್ಷಣ ನಾವು ಬರೋಣಂತ. ಅರ್ಥ ಮಾಡ್ಕೊ ಮಗಳ, ಹಂಗೆ ಮಾಡಬೇಡವ ಪ್ಲೀಸ್. ಅವ ಕಣ್ಣನ ಅಂಕಲ್ ಏನು ತಪ್ಪು ತಿಳ್ಕೊಳ್ಳಲ್ಲವ, ಇರೋದು ಬೇಡವ ನಾವು. ಯಾಕೆ ನಿಂತ್ರಿ ಕಣ್ಣನವ್ರೆ? ಬರ್ರಿ. ಅದಕ್ಕೆಮ್ಮ ಏನಂತ ಹೇಳ್ರಿ? ಏನಿಲ್ರಿ, ಅವ್ರ ಅಪ್ಪನ ಹತ್ರನೇ ಇರ್ತೀನಿ, ನಾನು ಮನೆಗೆ ಬರಲ್ಲ ಅನ್ನಕತ್ತಾಳ. ಏ ಶ್ವೇತ ಪುಟ್ಟ, ಹಂಗೆಲ್ಲ ಹಠ ಮಾಡಬಾರ್ದಮ್ಮ. ನಂಗೆ ನಿಮ್ಮ ಊರು ಇಷ್ಟ ಇಲ್ಲ ಚಿಕ್ಕಪ್ಪ. ಹಂಗೆ ಅನ್ಬಾರ್ದವ, ಅಪ್ಪಗೆ ಆರಾಮಾಗೋವರೆಗೂ ಅಲ್ಲವಾ? ಹಂಗೆ ಮಾಡಬೇಡ. ಅದಕ್ಕೆಮ್ಮ ಆಕಿಗೆ ಸಮಾಧಾನ ಮಾಡಿ ಕರ್ಕೊಂಬರ್ರಿ. ಬಿಸಿಲು ಭಾಳ ಐತಿ, ಯಾಕೋ ಸಡನ್ನಾಗಿ ಮಳೆ ಕಮ್ಮಿ ಆದ ಕೂಡ ಒಮ್ಮೆ ದಮಕ್ಲೆ ಏಕದುಮ್ ಬಿಸಿಲು ಬಂದೈತಿ. ಹುಷಾರಾಗಿ ಬರ್ರಿ. ನಾ ಅಲ್ಲಿರ್ತೀನಿ. ಬರ್ರಿ ಕಣ್ಣನವ್ರಿ, ನಮ್ಮ ಮುಂದೆ ಹೋಗೋಣ, ಅವ್ರು ಬರ್ತಾರೆ. ಹಾಂ ಬಂದೆ. ಆ ಕಡೆ ಹಿಂದೆ ಐತಲ್ರಿ, ಅದೂ ನಮ್ಮ ದೊಡ್ಡಪ್ಪಾರ್ದಾರಿ ತೋಟ ಪೂರ. ಅಲ್ಲಿ ಅದ್ರಕ್ಕೆ ಕಾಣುತ್ತಲ್ರಿ ಇದ್ರದ್ದು, ಏನದು ಬಾಳಿ ತೋಟ. ಹಾಂ ಹೌದನ್ರಿ. ಹಾಂ ಶ್ವೇತಾ, ನಾ ಕಾಣಿಸಲ್ಲವಾ? ನಿಂಗೆ ಹೇಳಿದ್ನಲ್ಲ, ಈ ಊರಾಗ ನನ್ನ ಶಕ್ತಿ ಏನು ನಡೆಯಲ್ಲ. ನೀನೇನೋ ನನ್ನ ಜೊತೆ ಮಾತಾಡ್ಬೇಕಂದ್ರೆ ಈ ದೇವಿ ದೇವಸ್ಥಾನ ಹತ್ರ ಬಾ, ಅವಾಗಷ್ಟ ನನಗೆ ನಿನ್ನ ಮಾತು ಕೇಳುತ್ತಾ. ನಾನು ನಿನ್ನ ಕಣ್ಣಿಗೆ ಕಾಣಲ್ಲ. ಕೇಳಿಸ್ಕೊಂಡಮ್ಮ ಮೊಮ್ಮಗಳ? ಅಜ್ಜ, ಅವ್ವ ನನ್ನ ಮನೆ ಕರ್ಕೊಂಡು ಹೊಂಟಾಳ. ಎಷ್ಟು ಬಾಣಂದ್ರು ಕೇಳುವಳು. ಅಜ್ಜ ಅಜ್ಜ ಎಲ್ಲದಿ ನೀನು? ಅವ್ವ ಕಣ್ಣಿಗೆ ಕಾಣಿಸ್ಕೊಂಡು ಹೇಳಜ್ಜ. ಧೈರ್ಯ ತಗೊಳವ, ಪರಿಸ್ಥಿತಿ ಕೈ ಮೀರ್ಬಿಟ್ಟೈತಿ. ನಾನೇನು ಮಾಡೋಕ್ಕಾಗಲ್ಲ. ನಾನು ಯಾರು ನಿನ್ನ ನಿಮ್ಮ ಅವನ್ನ ನೋಡಬಾರ್ದು ಅಂದ್ಕೊಂಡಿದ್ನೋ ಅವ್ರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗೈತಿ. ನಾನೇನು ಮಾಡ್ಲಾರೆ ಮೊಮ್ಮಗಳ, ನಾನೇನು ಮಾಡ್ಲಾರೆ. ಆದ್ರೆ ಮನೆಗಿರ ಯಾರನ್ನೂ ನಂಬೇಡ, ಏನು ಕುಡಿಬೇಡ. ಅದು ನಿಮ್ಮ ಮಗು ಹೇಳು ಏನು? ತದ್ದ ಶ್ವೇತು, ಏನ್ ನೋಡಕತ್ತಿ ಮ್ಯಾಗ? ಶ್ವೇತು, ಏನು ಇಲ್ಲ ಮಮ್ಮಿ. ಮಮ್ಮಿ ಹೋಗಬೇಕನ್ನು ಮನೆಗೆ. ತಾತ ಬೇಡ. ಶ್ವೇತಾ ಪ್ಲೀಸ್ ಶ್ವೇತಾ, ನಿನ್ನ ಕಾಲಿಗೆ ಬಿದ್ಬಿಡ್ಲಾ? ನಂಗೆ ಮೊದ್ಲ ಇಲ್ಲಿ ಎಷ್ಟೊಂದು ಸಮಸ್ಯೆ ಅದಾವು, ಅದರಿಂದ ಹೆಂಗಪ್ಪ ಹೊರಗೆ ಬರಲಿ? ನೋಡು, ನಾನು ಯಾವತ್ತು ನಿಮ್ಮ ಅಪ್ಪಗ ನಿಮ್ಮ ಫೋನ್ ರೊಕ್ಕ ಎಷ್ಟೈತಿ, ನಿಮ್ಮ ಅಕೌಂಟ್ ನಂಬರ್ ಏನು ಕೇಳಿಲ್ಲ. ಈಗ ನೋಡಿ, ಈಗಿಂಥ ಪರಿಸ್ಥಿತಿ ಒಳಗೆ ಏನು ಮಾಡಲಿ? ನಂಗೆ ನಿಜವಾಗ್ಲೂ ಗೊತ್ತಾಗಲ್ದು. ಎಲ್ಲದಕ್ಕೂ ನಾನು ಕಣ್ಣನ ಅಂಕಲ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಅವರು ಪಾಪ ಒಂದು ಹೊತ್ತು ದುಡಿದು ತಿನ್ನೋರು. ಅವ್ರೇನು ದೊಡ್ಡ ಶ್ರೀಮಂತರಲ್ಲ. ನೀನು ಅರ್ಥ ಮಾಡ್ಕೋ, ಚಿಕ್ಕವಳಲ್ಲ ಶ್ವೇತಾ, 9th ಕ್ಲಾಸ್ ನೀನು. ಹಠ ಮಾಡಬೇಡ, ಬಾ ಮನೆಗೆ ಹೋಗೋಣ. ಅವ್ವ ನಾನು ಹಂಗೆ ಸರಿ, ನಿಂಗೆ ಬೇಜಾರು ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ನಡಿ, ದಯವಿಟ್ಟು ಬಾರಮ್ಮ. ನನಗಂಕರು ತಿಳಿವಲ್ದು, ನಿನಗೂ ಈಗ ಹಸಿವಾಗೈತಲ್ಲ. ನಾವೀಗ ಎಷ್ಟು ದಿನ ಆಯ್ತು ಊಟ ಮಾಡಕತ್ತ ಹೊರಗೆ. ಅಲ್ಲಿ ಟ್ರೈನಾಗ ಕೂತಾಗಿದ್ದನು ಹೊರಗೆ ಊಟ ಮಾಡಕತ್ತೀವಿ. ನಾನು ಅದು ಇದು ಅಂತ ಉಳಿತಾಯ ಮಾಡಿಟ್ಟಿದ್ದೆಲ್ಲ ಖಾಲಿ ಆಗೋಯ್ತು. ಟ್ರೈನ್ ಟಿಕೆಟು ಅದಕ್ಕೆ ಅಂತ ಹೇಳಿ ಹಾಸ್ಪಿಟ್ಲ್ ಖರ್ಚು ನೋಡ್ಕೋಬೇಕಮ್ಮ. ಅರ್ಥ ಮಾಡ್ಕೋ. ಯಾರು ನೋಡ್ಕೋತಾರ? ಕಣ್ಣನ್ನಂಕಲ್ಲು ಎಷ್ಟಂತ ನೋಡ್ಕೋತಾರ? ಅಬ್ಬ, ಅಪ್ಪ ಏನಾರ ರೊಕ್ಕ ಕೊಟ್ಟ ನನ್ನ ಕಣ್ಣನ ಅಂಕಲ್ ಹತ್ರ ಕೇಳವ. ಕೊಟ್ಟಿರ್ಬೇಕವ ಅಪ್ಪ, ಯಾಕಂದ್ರೆ ಈ ಥರದೊಂದು ಪರಿಸ್ಥಿತಿ ಬರುತ್ತಂತ ಅಪ್ಪ ಗೊತ್ತಿತ್ತವ ಮೊದ್ಲ. ನೋಡು, ಅಪ್ಪ ಹಂಗೇನಾರ ದುಡ್ಡು ಕೊಟ್ಟಿದ್ರೆ ಕಣ್ಣನ ಅಂಕಲ್ ಕೈಯಾಗ, ಕಣ್ಣನ ಅಂಕಲ್ಲು ನಂಗೆ ಕೊಟ್ಟಿರ್ತಿದ್ರು, ಹೌದಿಲ್ಲ? ಕೊಟ್ಟಿಲ್ಲವಾ ಅಪ್ಪ? ಅಥವಾ ಅವ್ರಿಗೆ ಪಾಸ್ವರ್ಡ್ ನಾನು ಕೇಳಿಲ್ಲ. ಕೇಳ್ತೀನಿ, ಮನೆಗೆ ಹೋಗಿ ಕೂತ್ಕೊಂಡ ತಕ್ಷಣ ಪಾಸ್ವರ್ಡ್ ಏನಾರ ಗೊತ್ತಾಯ್ತಾ ಏನಂತ ಕೇಳ್ತೀನಿ. ಇಲ್ಲ ಈಗಲೂ ಹಿಂಗೆ ಕೇಳ್ಕೊಂಡು ಹೋಗೋಣ ಮನೆಗೆ. ಬಾ, ಹೊತ್ತಾಗತ್ತೆ, ಬಾ ಮಗಳ ಪ್ಲೀಸ್. ಯಾಕೆ ರೀತಿ ಮರ ನಿಂತ್ರಲ್ಲ? ಬರ್ರಿ. ಅಣ್ಣ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತಣ್ಣ. ಹಾಂ, ನೀವು ಮಾತಾಡ್ತೀರಿ, ನಾನು ಆ ಕಡೆ ಗಿಡದ ಕಡೆ ನಿಂತಿರ್ತೀನಿ. ಥ್ಯಾಂಕ್ಸ್ ಅಪ್ಪ ರಾಮು. ಏನು ಮಾತಾಡ್ತಿರ್ಬೋದು? ಇಲ್ಲಿವರೆಗೆ ಬಂದ್ಮ್ಯಾಗ ಏನಾರ ಮನಸ್ಸು ಚೇಂಜ್ ಮಾಡಿದ್ರ ಇಬ್ಬರು ತಾಯಿ ಮಗಳು? ಏನಿಲ್ಲ, ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ನನ್ನ ಇದ ಮರಕ್ಕ ನಾನು ಏನಾಕ್ಬಿಡ್ತಾಳ. ಯಪ್ಪ, ಏನು ಮಾಡ್ಬೇಕಪ್ಪ? ಅಂಕಲ್,
ಅಪ್ಪಂದು ಫೋನ್ ಪೇದು ಪಾಸ್ವರ್ಡು ATM ಕಾರ್ಡ್ದು ಪಾಸ್ವರ್ಡ್ ಏನಾರ ನಿಮಗೆ ಗೊತ್ತೈತಾ ಅಂಕಲ್? ಇಲ್ಲ, ಆದ್ರೆ ಒಂದು ಅಕೌಂಟ್ ಐತಿ, ಅದ್ರೊಳಗೆ ರೊಕ್ಕ ಐತಿ, ಅದನ್ನ ಈ ಥರ ಪರಿಸ್ಥಿತಿ ಬಂದ್ರೆ ಅದನ್ನ ಉಪಯೋಗ ಮಾಡ್ಕೊಂತ ಹೇಳಿದ. ಆದ್ರೆ ಅಕೌಂಟ್ ಡೀಟೇಲ್ ಎಲ್ಲ ನಂಗೆ ಗೊತ್ತಿಲ್ಲ. ನಾನು ಒಂದು ಪರ್ಸ್ನಾಗೆಲ್ಲ ನೋಡಿದೆ, ಡಾಕ್ಟರ್ ಪರ್ಸ್ ಎಲ್ಲ ಕೊಟ್ಟಾರ ಅಂದ್ರಲ್ಲ, ಅದು ನೋಡ್ದಲ್ಲ ಅದ್ರಾಗ ಆ ಥರದ್ದು ಏನು ಡೀಟೇಲು ಇಲ್ಲ. ಅಯ್ಯೋ ಅಣ್ಣ, ರೊಕ್ಕಕ್ಕೆ ಏನು ಮಾಡೋದಣ್ಣ, ನಂಗೆ ಏನೂ ತಿಳಿವಲ್ದು. ನಾನು ನನ್ನ ಹತ್ರ ಎಷ್ಟಿತ್ತಷ್ಟೆಲ್ಲ ಹಾಕಿನವ. ಈಗ ಅದು ಅಕೌಂಟ್ನಾಗ ರೊಕ್ಕ ಐತಿ ಅಂತ ಅನ್ನಲ್ಲ ಸೋಮನಾಥ. ಆ ಅಕೌಂಟ್ ಪಿನ್ನು ಪಾಸ್ವರ್ಡು ಏನಾರ ಸಿಕ್ಕರೆ ಏನಾರ ಮಾಡ್ಬೋದು. ನಾನು ನೋಡಿದೆ ಫೋನ್ಯಾಗೂ ಒಂದು ಅಕೌಂಟಲ್ಲಿ ಲಿಂಕ್ ಐತಿ, 2-3 ಲಿಂಕ್ ಇಲ್ಲ. ಅಂಕಲ್ ಬೇರೆ ಏನು ದಾರಿ ಇಲ್ಲನೋ ಅದನ್ನ ತಕೊಂಬರಕ್ಕ. ಅಂಕಲ್ ನಾವು ವಾಪಸ್ ತಮಿಳ್ನಾಡಿಗೆ ಹೋಗಿ ಕೇಳಿದ ನಾಗರ್ಕೋಯಿಲ್ಗೆ ಹೋಗ್ಬಿಡೋಣ ಬರ್ರಿ. ನಾಗರ್ಕೈಲಿಗೆ ಹೋದ್ರೂ ಅಲ್ಲಿ ಡ್ರಾ ಮಾಡಬೇಕು ಅಂದ್ರೆ ಅಪ್ಪನ ಸಹಿ ಬೇಕಲ್ಲವಾ? ನೋಡ್ಬೋದು, ಬೇಕಿದ್ರೆ ನೀವು ಇಲ್ಲಿ ಊರಾಗಿರ್ರಿ, ನಾನು ಹೋಗಿ ನೋಡ್ತೀನಿ. ಆ ಥರ ಏನಾರ ಇದ್ರೆ ನಿಮಗೆ ಕೊರಿಯರ್ ಮಾಡ್ತೀನಿ. ಸಹಿ ಮಾಡಿರೋ ಚೆಕ್ ಅದೇನಾರು ಇದ್ರೆ. ಈಗ ನಾವು ನಿಮ್ಮ ಅಜ್ಜಿನ ಮನೆಗೆ ಹೋಗಲೇಬೇಕು. ನಿಮ್ಮ ಅಜ್ಜಿ ಕೈಯಾಗ ನಿಮ್ಮ ಅಜ್ಜಿ ರೊಕ್ಕದ ಮೇಲೆ ನಾವು ಡಿಪೆಂಡ್ ಆಗಲೇಬೇಕು ಶ್ವೇತಾ. ನಮಗೆ ಬೇರೆ ದಾರಿ ಇಲ್ಲ. ಹೆಂಗ ಅಂಕಲ್ ಹಿಂಗಾದ್ರ? ಅಪ್ಪ ನಿಮಗೆಲ್ಲ ಹೇಳ್ತಲ್ಲ, ಯಾಕೆ ಹಿಂಗ್ ಮಾಡತ್ತೀರಿ ನೀವು? ನಂಗೆ ಇವ್ರ ಮನೆಗೆ ಹೋಗಿ ಇಷ್ಟ ಇಲ್ಲ. ಹಠ ಮಾಡ್ಬೇಡ. ಹುಷಾರಾಗಂತೂ ಇರೋಣ. ನಾನು ಇಲ್ಲಿ ಭಾಳ ದಿನ ಇರೋಕ್ಕಾಗಲ್ಲ, ಯಾಕಂದ್ರೆ ನಿಂಗೂ ಗೊತ್ತೈತಿ. ಇವ ಸುಮತಿ, ಅಣ್ಣ ನೀವು 2 ದಿನಾರು ಇರೋಣ. ಅವ್ರ ಪ್ರಜ್ಞೆ ಬರೋವರೆಗಾದ್ರು ಗೊತ್ತಿಲ್ಲದ ಊರು, ನಾನು ಏನಂತ ಮಾಡಲಿ? ನಿಮ್ಮ ತಾಯಿ ನಿಮ್ಮ ತಂದೆಗೊಂದು ಫೋನ್ ಮಾಡಿ ಈ ಥರ ಅಂತ ಹೇಳ್ತೀಯ ನೋಡು ಅಂತ. ಹೆಂಗೆ ಹೇಳೋಣ, ಹೆಂಗೆ ಹೇಳಿ? ಅವ್ರ ವಿರುದ್ಧ ಹಾಕ್ಕೊಂಡು ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ದ್ರೋಹ ಮಾಡಿ ಮನೆ ಬಿಟ್ಟು ಹೋಗಿ ಮದುವೆ ಆಗಿನಿ. ಈಗ ನಂದು ಈ ಥರ ಪರಿಸ್ಥಿತಿ ಐತಿ, ಬರ್ರಿ ಸಹಾಯ ಮಾಡ್ರಿ ಅಂತ ಹೆಂಗೆ ಕೇಳಲಿ ನಾನಣ್ಣ? ಹೆಂಗೆ ಕೇಳಣ್ಣ ನಾನು? ಇಷ್ಟೊತ್ತು ಬೇಕಾಗಿ ಮಾತಾಡಕ? ಅದೇನು ಮಾತಾಡ್ತಾಳೋ ದರಿದ್ರದವಳು. ಅವ 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 ನಾನು ಅಜ್ಜಮ್ಮನ ಹತ್ರ ಮಾತಾಡ್ತೀನಿ. ಅವ ಅವ ಇವ್ರ ಮನೆಗೆ ಹೋಗೋದು ಬೇಡವ. ಅವ 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 ಒಂದ್ಸರಿ ಹೋಗೋಣವ ಊರಿಗೆ. ಅವ ಬಾ ಅವ. ಅದ್ಗೆಮ್ಮ ಹಾ ಹೇಳಪ್ಪ ರಾಮು. ಏನಾರ ಸಮಸ್ಯೆ ಏನ್ರಿ? ಅಲ್ಲಿ ಬರ್ಲ್ರಿ. ಚಿಕ್ಕಪ್ಪ ನೀವಿಲ್ಲಿ ಕರ್ದಾಗ ಬರ್ರಿ, ನಾವು ನಿಮ್ಮನ್ನ ಕರ್ದಿಲ್ಲ, ಅಲ್ಲೇ ನಿಂತ್ಕೊಳ್ರಿ. ಏಯ್ ಹಂಗೆ ಮಾತಾಡ್ತಿ ಶ್ವೇತಾ? ರಾಮು ಬೇಜಾರಾಗ್ಬಿಡಪ್ಪ. ಅದು ಅವಳು ಅವರಪ್ಪಗೆ ಹಂಗಾಗಿದ್ದಲ್ಲ, ಅದಕ್ಕೆ ಹಂಗೆಲ್ಲ ಮಾತಾಡ್ತಾಳೆ. ಬೇಜಾರು ಮಾಡ್ಕೊಳ್ಬೇಡಪ್ಪ ರಾಮು ಪ್ಲೀಸ್. ಸಾರಿ ಕೇಳು ಶ್ವೇತಾ, ಸಾರಿ ಕೇಳು ಅಂದೆ. ಅಮ್ಮ ನಾ ಕೇಳಲ್ಲ. ನಿಂಗೆ ಹೊಡಿತೀನ ಶ್ವೇತಾ ನಾನು? ಸಾರಿ ಕೇಳು ಚಿಕ್ಕಪ್ಪಗ. ಸಾರಿ ಚಿಕ್ಕಪ್ಪ. ಇಲ್ಲಿ ಬಿಡ್ರಿ ಅತ್ತಿಗೆಮ್ಮ, ಬೈದಿರಿ ಹಾಕ್ಬಿಡ್ರಿ ಪಾಪ. ಸಣ್ಣ ಹುಡುಗಿ, ಎಷ್ಟ ಮಾಡಿದ್ರು ಮಳ್ಳು. ಇರಲಿ ಬಿಡ್ರಿ, ಪರವಾಗಿಲ್ಲ. ಚಿಕ್ಕಪ್ಪ ಅಲ್ಲ ನಾನು, ಏನಾಗಲ್ಲ. ಆಯಿತು, ನೀವು ಮುಗಿಸ್ಕೊಳ್ರಿ. ನಾನು ಆಮೇಲೆ ನಿಮ್ಮನ್ನು ಬಂದು ಜಾಯ್ನ್ ಆಗ್ತೀನಿ. ಪಾಪ ನಿಮ್ಗೆ ದಾರಿನೂ ಗೊತ್ತಿಲ್ಲಲ್ಲ, ನಿಮ್ಮನ್ನು ಬಿಟ್ಟು ಹೋಗೋಣ ಅಂದ್ರೆ ಅದಕ್ಕೆ ನಿಂತೀನಿ ಅಷ್ಟೆ. ನಾನಲ್ಲೇ ಬೇಕಾದ್ರೆ ಗುಡಿಯಾಗಿರ್ಲ? ಇಲ್ಲ ಪರವಾಗಿಲ್ಲ, ಅಲ್ಲೇ ಇರ್ರಿ. ನೋಡಿ ಶ್ವೇತು, ಕರೆಕ್ಟಾಗಿ ಕೇಳಿಸ್ಕೊಳಮ್ಮ. ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ, ಹೌದಾ? ಕಣ್ಣನ ಅಂಕಲ್ ಹತ್ರನೂ ದುಡ್ಡಿಲ್ಲ, ಹೌದಾ? ಅಪ್ಪಂದು ಏನೂ ನಮ್ಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಅಜ್ಜ ಅಮ್ಮ ಬಡವರಮ್ಮ, ಅವ್ರ ಹತ್ರನೂ ಅಷ್ಟಕ್ಕೊಂದು ರೊಕ್ಕ ಇರಲ್ಲ. ಅದಕ್ಕೆ ಹೇಳಕತ್ತೀನಿ. ನಂಗೆ ಇನ್ನೂ 2 ತಂಗಿಯರದಾರ, 2 ಅಣ್ತಮ್ಗಳದಾರ, ಒಬ್ಬ ಅಣ್ಣದಾನ. ಅವ್ರಿಗೂ ಮದುವೆಲ್ಲ ಆಗಿರತ್ತಮ್ಮ. ನಿಂಗೆ ಅವೆಲ್ಲ ಸೂಕ್ಷ್ಮತೆ ಅರ್ಥ ಆಗಲ್ಲ ಶ್ವೇತು. ಮಮ್ಮಿ ಹೆಂಗೆ ಹೇಳ್ತಾಳ ಹಂಗೆ ಕೇಳ್ತೀಯಾ ಬಂಗಾರಿ? ನನ್ನ ಮುದ್ದಲ್ಲ ನೀನು? ಪ್ಲೀಸ್ ಬಂಗಾರಿ, ಇದು ಬಂದ್ರೆ ನಂಗೆ ಹೆಲ್ಪ್ ಮಾಡ್ಬಿಡಮ್ಮ. ಮಮ್ಮಿ ಅದು ಹಂಗಲ್ಲ ಮಮ್ಮಿ. ಅಪ್ಪ ಇವ್ರು ಯಾರು ಒಳ್ಳೆಯವರಲ್ಲ ಅಂತ ಹೇಳಿದ್ರು. ಆಮೇಲೆ ಅಜ್ಜಾನು. ಮತ್ತೆ ಶುರು ಮಾಡಬೇಡ ಶ್ವೇತಾ. ನಾನಂತೂ ಮನೆಗೆ ಹೊಂಟೀನಿ, ನೀ ಬರ್ತೀಯ ಬರಲ್ಲ ಅಷ್ಟೇ. ಅಣ್ಣ ಬರೋಣ, ಹೋಗೋಣ. ಅಬ್ಬ ನಿಂದ್ರು. ಅಬ್ಬ ರಾಮು ಬಾರಪ್ಪ, ಮನೆಗೆ ಹೋಗೋಣ. ಅಬ್ಬ ಹೋಗ್ಬೇಡಮ್ಮ. ಅಬ್ಬ ಬಾಯಿ ಮುಚ್ಕೊಂಡು ಮನೆಗೆ ಬಾ. ನಾಟಕ ಎಲ್ಲ ಮಾಡಬೇಡ. ನನ್ನನ್ನು ಹೆದರಿಕೆಗೆ ಇಟ್ಕೊಳಕ್ಕೆ ನೋಡ್ತೀಯಾ? ಬಾ ಶ್ವೇತಾ, ಬಾ ಪುಟ್ಟ. ಅಜ್ಜ ಅಜ್ಜ, ಅವ್ವನು ನನ್ನ ಮಾತು ಕೇಳುವಳ್ಳಜ್ಜ. ಅಜ್ಜ ಬರ್ರಜ್ಜ, ನಿಮ್ಮ ಹತ್ರ ಮಾತಾಡಬೇಕು ನಾನು. ಈಗ ಮನೆಗೆ ಹೋಗಮ್ಮ, ಬೇರೆ ದಾರಿ ಇಲ್ಲ. ಇದನ್ನ ತಪ್ಪಿಸ್ಬೇಕು ಅಂತ ಇಷ್ಟು ದಿನ ಹೋರಾಡಿದೆ, ತಪ್ಸಕ್ಕಾಗ್ತಿಲ್ಲ. ಮನೆಗೆ ಹೋಗಿರು. ಏನಾದ್ರು ಮಾತಾಡ್ಬೇಕಂದ್ರೆ ಇಲ್ಲಿಗೆ ಬಾ, ಮಾತಾಡ್ತೀನಿ. ಮನೆಗೆ ಹೋಗು, ಒಬ್ಬಳಾಗ್ತಿ, ಮನೆಗೆ ಹೋಗು. ಈ ರಾಕ್ಷಸರು ಯಾರು ಸರಿ ಇಲ್ಲ, ಮನೆಗೆ ಹೋಗು ಶ್ವೇತಾ. ಸರಿ ಅಜ್ಜ, ಹೋಗ್ತೀನಿ. ಅಜ್ಜ ಅವಗೂ ಏನಾರ ಆದ್ರೆ ನಾನು ಒಬ್ಬಕ್ಕೆ ಏನ್ ಮಾಡ್ಲಿ ಅಜ್ಜ? ಅಪ್ಪ ಪಾಪ ಅಲ್ಲಿ. ಆ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಕಾರ್ಯ ನಾವು ಮಾಡೋಣ, ನಮ್ಮ ಕೆಲಸ ನಾವು ಮಾಡೋಣ. ಏನಾಗುತ್ತೋ ನೋಡೋಣ. ಹೋಗು ಮಗಳ, ಹೋಗು. ನೀವು ಒಬ್ಬಕ್ಕೆ ಹೋಗು.